ತೃಣಮೂಲ ಕಾಂಗ್ರೆಸ್ನ ಶಾಸಕನೊಬ್ಬ ಬಾಬರಿ ಮಸೀದಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಈಗ ಆ ಶಾಸಕನನ್ನು ಸಸ್ಪೆಂಡ್ ಮಾಡಲಾಗಿದೆ. ತೃಣಮೂಲ ಕಾಂಗ್ರೆಸ್ ಎಂಎಲ್ಎ ಕಬೀರ್ ಈಗ ಅಮಾನತ್ತಾಗಿದ್ದಾರೆ. ಬಾಬರಿ ಮಸೀದಿ ನಿರ್ಮಾಣ ವಿಚಾರ ಸಂಬಂಧ ಕಾಂಗ್ರೆಸ್ನ ಎಂಎಲ್ಎ ಒಬ್ಬ, ತೃಣಮೂಲ ಕಾಂಗ್ರೆಸ್ ಆ ಶಾಸಕ ಕಬೀರ್ ಅನ್ನೋ ವ್ಯಕ್ತಿ ಎಂಎಲ್ಎ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಬಾಬರಿ ಮಸೀದಿ ನಿರ್ಮಿಸುವುದಾಗಿ ಘೋಷಿಸಿದ್ದ ಕಬೀರ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಬಾಬರಿ ಮಸೀದಿ ನಿರ್ಮಿಸುವ ಯೋಜನೆ ಘೋಷಿಸಿ ದೊಡ್ಡ ವಿವಾದ ಹುಟ್ಟುಹಾಕಿದ್ದ ಶಾಸಕ ಹುಮಾಯೂನ್ ಕಬೀರ್ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಅಮಾನತುಗೊಳಿಸಿದೆ ಆತನನ್ನ. ಮಸೀದಿ ಧ್ವಂಸ ವಾರ್ಷಿಕೋತ್ಸವ ದಿನದಂದು ಹೇಳಿಕೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಟಿಎಂಸಿ ನಾಯಕ ಮತ್ತು ಕೋಲ್ಕತ್ತಾ ಮೇಯರ್ ಫಿರ್ಹಾದ್ ಅಜೀದ್, ಕಬೀರ್ ಬಿಜೆಪಿ ಬೆಂಬಲದೊಂದಿಗೆ ಕೋಮುವಾದ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಪಕ್ಷವು ಈ ಹಿಂದೆ ಹಲವು ಬಾರಿ ಎಚ್ಚರಿಕೆಯನ್ನು ನೀಡಿತ್ತು, ಆದರೂ ಪದೇ ಪದೇ ವಿವಾದಿತ ಹೇಳಿಕೆ ನೀಡುತ್ತಲೇ ಬಂದಿದ್ದಾರೆ. ಅದಕ್ಕಾಗಿ ಕಬೀರ್ನನ್ನ ಪಕ್ಷ ಅಮಾನತುಗೊಳಿಸಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿರುವಂತಹದ್ದು. ಇನ್ನು ಮುಂದೆ ಪಕ್ಷಕ್ಕೂ ಅವರಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಹಕೀಮ್ ತಿಳಿಸಿದ್ದಾರೆ. ಬಾಬರಿ ಮಸೀದಿ ನಿರ್ಮಾಣ ಸಂಬಂಧ ಡಿಸೆಂಬರ್ 6ನೇ ತಾರೀಕು ಒಂದು ಸಮುದಾಯದ ಭಾಗಶಃ ಜನರು ಕರಾಳ ದಿನವಾಗಿ ಆಚರಿಸುತ್ತಾರೆ. ಅದಕ್ಕೆ ಕಾರಣ 1992ರಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಲಾಯಿತು. ಸಂಘ ಪರಿವಾರದ ಲಕ್ಷಾಂತರ ಕರಸೇವಕರು ಜೀವಂತವಾಗಿದ್ದ ಬಾಬರಿ ಮಸೀದಿಯ ಕಟ್ಟ ಕಡೆಯ ತುದಿಗೆ ಏರಿ ತಮ್ಮ ಪಾದಗಳಿಂದ ಆ ಮಸೀದಿಯ ಗೋಡೆಗಳನ್ನು ಉರುಳಿಸಿದ್ದು ಮಾತ್ರವಲ್ಲದೆ ಅನೇಕ ಜನರು ಆರ್ತಟ್ಟಹಾಸದಿಂದ, ಬಹಳ ಸಂಭ್ರಮದಿಂದ ಮತ್ತು ವಿಜೃಂಭಣೆಯಿಂದ ಮನಸ್ಸಿನಲ್ಲಿದ್ದ ಆಹ್ಲಾದಕರವಾದ ಒಂದು ಸಂತೋಷವನ್ನು ಅವತ್ತಿನ ದಿನ ವ್ಯಕ್ತಪಡಿಸಿದ್ರು. ಬಾಬರಿ ಮಸೀದಿ ಧ್ವಂಸ ಪ್ರಕರಣ ಆ ದಿನದಂದು ಒಂದು ಸಮುದಾಯದ ಕರಾಳ ದಿನವಾಗಿ ಆಚರಿಸುತ್ತೆ. ಇನ್ನು ಈ ತೃಣಮೂಲದ ಕಾಂಗ್ರೆಸ್ನ ಎಂಎಲ್ಎ ಈತ ಚಿರಪರಿಚಿತ ವ್ಯಕ್ತಿ ಕಬೀರು ಸಂದರ್ಭಕ್ಕನುಸಾರವಾದ ಕೆಲ ಹೇಳಿಕೆಗಳ ಮುಖಾಂತರವಾಗಿ ಪಶ್ಚಿಮ ಬಂಗಾಳದ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ತಾನೆ. ಈತ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ತಾರೆ. ತಾನು ಹೇಳುತ್ತಿರುವ ಸ್ಟೇಟ್ಮೆಂಟು ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚಿಸಲ್ಲ ಈ ಮನುಷ್ಯ. ತನ್ನ ನಾಲಿಗೆ ತುದಿಲಿ ಏನು ಹೇಳಬೇಕು ಒದರು ಬಿಡ್ತಾನೆ. ವಾರಗಟ್ಟಲೆ, ತಿಂಗಳುಗಟ್ಟಲೆ ಟಿವಿ ಸ್ಕ್ರೀನ್ ಮೇಲೆ ಈತನ ಸುದ್ದಿ. ಅದರಂತೆ ತೃಣಮೂಲ ಕಾಂಗ್ರೆಸ್ಸು ಒಂದೊಮ್ಮೆ ಬಾಬರಿ ಮಸೀದಿ ನಿರ್ಮಾಣ ಮಾಡುತ್ತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟ. ಅಯೋಧ್ಯೆಯ ಭೂಮಿಯಲ್ಲಿ ಈಗಾಗಲೇ ರಾಮ ಜನ್ಮಭೂಮಿ ಅದೇ ಪ್ರದೇಶದಲ್ಲಿ ಮಸೀದಿ ನಿರ್ಮಾಣಕ್ಕೂ ಕೂಡ ಜಾಗಗಳನ್ನು ಕೊಡಲಾಗಿದೆ. ದೇಶದ ಘನ ನ್ಯಾಯಾಲಯ ಗೌರವಾನ್ವಿತ ಪೀಠ ಮಸೀದಿಗೂ ಕೂಡ ಜಾಗದ ಅವಕಾಶವನ್ನು ಕೊಡಲಾಗಿದ್ದು ಈಗಾಗಲೇ ಅದರ ಡಿಸೈನ್ ಕೂಡ ನಡೀತಾ ಇದೆ. ಆದರೆ ತೃಣಮೂಲ ಕಾಂಗ್ರೆಸ್ಸಿನ ಈ ಶಾಸಕ ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದ. ವಿವಾದಾತ್ಮಕವಾದ ಹೇಳಿಕೆ. ತೃಣಮೂಲ ಕಾಂಗ್ರೆಸ್ ಇದರ ಜವಾಬ್ದಾರಿ ಹೊತ್ತುಕೊಂಡು ಮತ್ತೆ ಪುನರ್ ನಿರ್ಮಾಣ ಮಾಡುತ್ತೆ ಅಂತ ಒಂದು ಬಾರಿ ದೇಶದ ನ್ಯಾಯಾಲಯದಲ್ಲಿ ಆದೇಶ ಪ್ರಕಟ ಆದ ನಂತರ ಆ ಆದೇಶದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದೇ ಹೊರತಾಗಿ ಆ ಆದೇಶದ ವಿರುದ್ಧವಾಗಿ ಯಾವುದೇ ತರಹದ ತೀರ್ಮಾನದ ವಾಕ್ಯಗಳು ನಮ್ಮಿಂದ ಆಗಕೂಡದು. ಅದು ಕಂಡೆಂಪ್ಟ್ ಆಫ್ ಕೋರ್ಟ್ ಅಥವಾ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗುತ್ತೆ. ಸೊ ಕಬೀರ್ ಕೂಡ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಒಂದಷ್ಟು ವಿವಾದಕ್ಕೂ ಕೂಡ ಒಳಗಾಗಿದ್ದಾನೆ. ಈಗಾಗಲೇ ತೃಣಮೂಲ ಕಾಂಗ್ರೆಸ್ನ ಅಧಿಕೃತ ನಾಯಕರು ಈತ ಬಿಜೆಪಿ ಬೆಂಬಲಿಗನಾಗಿದ್ದು ಬಿಜೆಪಿಯವರು ಹೇಳಿಕೊಟ್ಟಂತೆ ಹೇಳುತ್ತಾನೆ ಅಂತ ಹೇಳಿ ಈತನ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಆ ಆರೋಪ ಎಷ್ಟರ ಮಟ್ಟಿಗೆ ಸುಳ್ಳು, ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಈಗಾಗಲೇ ಅಮಾನತುಗೊಂಡಿರ್ತಕ್ಕಂತಹ ಇದೇ ವ್ಯಕ್ತಿಯಿಂದ ಈಗಾಗಲೇ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ವ್ಯಕ್ತವಾಗಿತ್ತು. ಅದೇನೇ ಇರಲಿ, ತೃಣಮೂಲ ಕಾಂಗ್ರೆಸ್ ಈತನನ್ನ ಪಕ್ಷದಿಂದ ಹೊರಗೆ ಹಾಕಿದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.